ಸರ್ಕಾರಿ ಶಾಲೆಗೆ ಬೀಗ ಜಡಿದು ಶಾಲೆಯ ಮುಂದೆ ಶಾಮಿಯಾನ ಹಾಕಿಸಿ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಪೋಷಕರ ಜೊತೆಗೂಡಿ ಶಾಲೆಯ ಆವರಣದಲ್ಲಿ ಮಕ್ಕಳಿಂದ ಪ್ರತಿಭಟನೆ. ಪಾಂಡವಪುರ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸ್ನಾನದ ಗೃಹ, ಶೌಚಾಲಯ ಮತ್ತು ದನದ ಕೊಟ್ಟಿಗೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಇದರಿಂದ ಗುಮ್ಮನಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳು ನಲಿಕಲಿ ರೂಮಿನಲ್ಲಿ ಕುಳಿತು ಕಲಿಕೆಯಲ್ಲಿ ತೊಡಗಿದಾಗ ನಮಗೆ ಕಿಟಕಿಯಿಂದ ಸರಿಯಾದ ಗಾಳಿ ಬೆಳಕು ಬರುತ್ತಿಲ್ಲ. ದನದ ಕೊಟ್ಟಿಗೆಯಿಂದ ಗಂಜಲದ ವಾಸನೆ, ಹಸುಗಳ ಬಾಲದಿಂದ ಗಂಜಲ ಕೂಡ ಶಾಲೆಯ ಕೊಠಡಿಯ ಒಳಗೆ ಬರುತ್ತದೆ. ನಮಗೆ ಓದಲು, ಬರೆಯಲು, ಕಲಿಕೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಮಕ್ಕಳು ಒತ್ತುವರಿದಾರರ ವಿರುದ್ಧ ಮತ್ತು ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸದ ಅಧಿಕಾರಿಗಳ ವಿರುದ್ಧ ಶಾಲೆಯ ಮುಂದೆ ತಮ್ಮ ಪೋಷಕರು, ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಗ್ರಾಮಸ್ಥರ ಜೊತೆಗೂಡಿ ಧರಣಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ ಹಾಗೂ ಶಿಕ್ಷಣಾಧಿಕಾರಿಗಳು ಧರ್ಮಶೆಟ್ಟಿ, ತಾಲೂಕು ಪಂಚಾಯಿತಿ ಎಡಿ ಮಹೇಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ರವರಿಗೆ ಒತ್ತುವರಿ ಮಾಡಿರುವ ಜಾಗವನ್ನು ತೋರಿಸಿ ಮಕ್ಕಳ ಪೋಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮದ ಮುಖಂಡರು ಒತ್ತುವರಿ ಜಾಗವನ್ನು ತೆರವು ಮಾಡಿಸುವವರೆಗೆ ನಾವು ಶಾಲೆಗೆ ಮಕ್ಕಳನ್ನು ಕಳಿಸುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ, ಶಾಸಕರ ವಿರುದ್ಧ, ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ, ತಾಲೂಕು ಪಂಚಾಯಿತಿ ಇಒ ರವರಿಗೆ ಫೋನ್ ಕರೆ ಮಾಡಿ ಒತ್ತುವರಿ ಆಗಿರುವ ಜಾಗವನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ತಿಳಿಸಿದ್ದೇನೆ. ಅವರು ನಾಳೆ ಬೆಳಿಗ್ಗೆ ತೆರವು ಕಾರ್ಯ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ನಾಳೆವರೆಗೆ ನಮಗೆ ಕಾಲಾವಕಾಶ ಕೊಡಿ ಎಂದು ತಿಳಿಸಿ ಸ್ಥಳದಿಂದ ಕಾಲ್ಕಿತ್ತರು. ಗಮನ ತಗೊಂಡು ಏನಾಗದೆ ಅಂತ ಬಂದು ಪರಿಶೀಲನೆ ಮಾಡಬೇಕು ಅಂತ ಪುಟ್ಟಣ್ಣ ಇದ್ದಾರೆ. 15 ದಿನ ಬಂದು ಇಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ. ಇವರು ಅವರ ಬೆಂಬಲಿಗರು ಮಾಡಿರುವಂತ ಅಕ್ರಮ ಅವರು ಸಪೋರ್ಟ್ ತಗೊಂಡು ನಮ್ಮಿದ್ರಿಗೆ ಕಳಿಸ್ತೀವಿ ಅನ್ನೋದು ಹಿಂದ್ಗಡೆ ಮುಚ್ಚಾಗಂತ ಕೆಲಸ ಮಾಡ್ತಾರೆ. ದತ್ತೋಟ್ ಪುಟ್ಟಣ್ಣನವರಿಗೆ ಇಡೀ ಗ್ರಾಮದ ಪರವಾಗಿ ಅಧಿಕಾರ ಅವರು ಅದಕ್ಕೋಸ್ಕರ ಡಬಲ್ ಗೇಮ್ ಮಾಡ್ತಾರೆ. ದರ್ಶನ್ ಪುಟ್ಟಣ್ಣ 2 ಮಾತಿಲ್ಲ ಅನ್ನೋದಕ್ಕೆ ತಪ್ಪಾಗಲ್ಲ ಸ್ವಾಮಿ. ಯಾವ ಕಾರಣಕ್ಕೂ ಸರ್ವಾಧಿಕಾರಿ ಕಾಂತರಾಜು ಡಬಲ್ ಗೇಮು MLA ದರ್ಶನ್ ಪುಟ್ಟಣ್ಣನವರು ಇದೆಲ್ಲ 2 ಮಾತಿಲ್ಲ. ನಮ್ಮ ಮಕ್ಕಳಿಗೆ ಟಿಟಿ ಕೊಟ್ಬಿಡಿ, ಸರ್ಕಾರಿ ಶಾಲೆ ಇಲ್ಲದೆ ಕೊಡ್ತೀವಿ. ಇದು ಕಮಲೇಗೌಡ ಶಾಲೆ ಅಂತ ನಮ್ಗೆ ಗೊತ್ತಿಲ್ಲ. ಇದುವರೆಗೂ ನಮ್ಗೆ ಶಾಲೆ ನಮ್ಗೆ ಬೇಕಿಲ್ಲ. ಇದು ಈ ಗೊಬ್ಬು ಗೊತ್ತಿಲ್ಲ ಓದಿ ನಾವು ಅಲ್ಲಿ 10 ಸರಿ ಕಟ್ಟಿರ್ತಿದ್ದೆ ನಾವು ಆಸ್ಪತ್ರೆಗೆ. ಆಗಲ್ದು ಕೇಳಕ್ ಹೋದಾಗ ಡಬಲ್ ಉದ್ರೇಕ, ಅತಿರೇಕ ಎಲ್ಲ ಮುಚ್ಚಿಕೊಳ್ಳಿ ಬರ್ತಾವ. ಈಚೆಗೆ ದೊಣ್ಣೆಗಳು ತುಕ್ಕಿಡ್ದವೆ, ಕೋಲಾಟ ಆಡಕ್ ಬರ್ತಾರೆ. ನಮ್ ಕೈಲಿ ಆಗಲ್ಲ, ಶಕ್ತಿ ಇಲ್ಲ. ಬಂಡವಾಳಸ್ಥರವರು ನಾವ್ ಎಲ್ಲಿಂದ ತರಬೇಕು ದುಡ್ಡ? ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನಾವು 30 ಜನ ನಾವು ಸ್ವಾಮಿ ನ್ಯಾಯ ದೊರಕಿಸ್ಕೊಡ್ತೀರಾ ಇಲ್ವಾ? ಇಲ್ಲ ನಿಮ್ ಮುಂದ್ಗಡೆ ತುಂಡಕ್ಕೆ ಹಾಕ್ಬೇಕ ಹೇಳಿ, ಅದಕ್ಕೂ ನಾವು ರೆಡಿಯಾಗಿ ತೊಂದ್ರೆ ಇಲ್ಲ. ಅವರಿಂದ ಬದುಕದ ಸುಮ್ನೆ ನೇರಂತವಾಗಿ ಸತ್ತೋಗದಾಗೆ ಅವರೇ ಬರೀ ಕಳ್ಳಿ ಬ್ರಿಟಿಷ್ ಅಲ್ಲಿ ಬಂಡೆ ಅಂತ ಅಂತಾರಲ್ಲ, ಆ ಬಂಡೆ ಹೋಗಿ ಈ ಬಂಡೆ. ತಹಸೀಲ್ದಾರ್ ಅವರ ಮಾತಿಗೆ ಒಪ್ಪಿಗೆ ಕೊಡದ ಪೋಷಕರು, ಗ್ರಾಮಸ್ಥರು ನೀವು ಶಾಲೆಯ ಒತ್ತುವರಿ ಜಾಗವನ್ನು ತೆರವುಗೊಳಿಸುವವರೆಗೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವುದಿಲ್ಲ ಎಂದು ಶಾಲೆಯ ಕೊಠಡಿಗಳಿಗೆ ಬೀಗ ಜಡಿದು ಹೋರಾಟವನ್ನು ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಎನ್ ಕುಮಾರ್, ಸದಸ್ಯ ರಾಜೇಶ್, ಚಂದ್ರು, ಗೋಪಾಲಾಚಾರಿ, ಸುರೇಶ್, ಮಧು, ಸಂತೋಷ್, ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಯಜಮಾನರಾದ ಶ್ರೀನಿವಾಸ್, ಪುರುಷೋತ್ತಮ್, ನೀಲಕಂಠೇಗೌಡರು, ಶಿವಣ್ಣ, ಕುಮಾರ್, ಪ್ರಕಾಶ್ ಹಾಗೂ ಗ್ರಾಮದ ಬಲರಾಮ, ಶಶಿ, ಮಹೇಶ್, ಶಿವಣ್ಣ, ಪ್ರಕಾಶ್ ಸೇರಿದಂತೆ ಗ್ರಾಮಸ್ಥರು, ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಒತ್ತುವರಿದಾರರು, ಶಾಲೆಯ ಆಡಳಿತ ಮಂಡಳಿ ಅಧಿಕಾರಿಗಳ ನಡೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿರುವುದಂತೂ ಸತ್ಯ. ನ್ಯೂಸ್ ಬ್ರೋ ಮಧು ಬಿ ಗೌಡ, ಬೀರಶೆಟ್ಟಹಳ್ಳಿ. ಸರ್, ನಮ್ಮ ಶಾಲೆಯ ಪಕ್ಕದಲ್ಲಿ ಮತ್ತು 1ನೇ ಕ್ಲಾಸಿಂದ 3ನೇ ಕ್ಲಾಸ್ ಕಲಿಯುವ ಮಕ್ಕಳಿಗೆ ಸ್ಕೂಲ್ ಐತೆ. ಅದರ ಪಕ್ಕ ನಮ್ಮ ಜಾಗನೇ 5 ಅಡಿ ಇದ್ದು ಅದರ ಒಳಗಡೆ ಕೊಟ್ಟಿಗೆ, ದನಿನ ಕೊಟ್ಟಿಗೆ ಮತ್ತು ಬಾತ್ರೂಮು ನೀರ್ಮನೆ ಮಾಡಿಕೊಂಡು ಅದರ ಬಾತ್ರೂಮಿನ ಸ್ಮೆಲ್ಲು ಮತ್ತು ದನಿನ ಸ್ಮೆಲ್ಲಿನಿಂದ ಮಕ್ಕಳು ಹದಗೆಟ್ಟಿದ್ದಾವೆ. ಮತ್ತು ಆಸ್ಪತ್ರೆಗೆಲ್ಲ ನಾವೇ ಕರ್ಕೊಂಡು ಹೋಗಿ ಚಿಕಿತ್ಸೆ ಎಲ್ಲ ಮಾಡಿಸಿದ್ದೀವಿ. ಅದನ್ನು ತೆರವುಗೊಳಿಸಿ ಅಂತ ನಾವು PDOಗೆ ಮತ್ತು ತಹಸೀಲ್ದಾರ್ಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೆವು. PDO 7 ದಿನ ಟೈಮ್ ಕೊಟ್ಟು ಅದನ್ನು ತೆರವುಗೊಳಿಸೋಕ್ಕಾಗದ್ರೆ 12-13 ದಿನ ಆದರೂ ತೆರವುಗೊಳಿಸೋಕ್ಕಾಗಿಲ್ಲ. ನ್ಯಾಯ ಮಾಡೋಕ್ಕೆ ಬರ್ತಾರೆ PDO. ನಮಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ, ತೆರವು ಮಾಡಿಸ್ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಈ ಕ್ರಮವನ್ನು ತಗೊಂಡು ಮಕ್ಕಳೆಲ್ಲನೂ ನಾವು ಮಕ್ಕಳುಗಳು, ತಂದೆ ತಾಯಿಗಳು ಸ್ಕೂಲ್ಗೆ ನಾವು ಕಳಿಸಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಆದ್ದರಿಂದ ಸರ್ಕಾರಿ ಸ್ಕೂಲು ಮುಚ್ಚೋ ಲೆವೆಲ್ಗೆ ಬರ್ತಾಯಿದೆ ನಮ್ಮ ಗುಮ್ಮನಹಳ್ಳಿಯಿಂದ.
ನೀವು ಹೇಗೆ ಮಾಡಿ ನಮ್ಮ ಅಧಿಕಾರಿಗಳು ಇಲ್ಲಿ ಬಂದು ನಮಗೆ ತೆರವು ಮಾಡಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಎಷ್ಟು ದಿನದಿಂದ ಅದು ಇದು ವಾಸನೆ ಇರೋದಿಲ್ಲ ಸ್ಮೆಲ್? ಈಗ ಒಂದು 2-3 ತಿಂಗಳಿಂದ, ಮೊದಲಿಗೆ ಇರಲಿಲ್ಲ, ಸಿಂಪಲ್ ಆಗಿ ಕಟ್ಟಿದ್ರು, ಈಗ ಫುಲ್ಲು ಕವರ್ ಮಾಡಿ ಕಟ್ಟಿದ್ದಾರೆ. ನಿಮ್ ಗಮನಕ್ಕೆ ಯಾರು ಸರ್ ಇದನ್ನ ಪ್ರಾಬ್ಲಮ್ನ ನಿಮ್ ಗಮನಕ್ಕೆ ಯಾರು ಮೊದಲು ತಂದಿದ್ದು? ನಮಗೆ ಮಕ್ಳುಗಳು ಸರ್, ಮಕ್ಳುಗಳು ತಂದಿದ್ದ? ಮಕ್ಳುಗಳು ತಂದ್ರು. ಶಾಲೆ ಶಿಕ್ಷಕರು ಅವರು ನಿಮ್ಮ ಶಾಲೆ ಶಿಕ್ಷಕರು ಹೇಳಿದ್ರು, ಅವರು ಕೇಳಿದ್ಕೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಕಮಲೇಗೌಡರ ಮಗ ಕಾಂತರಾಜು ಮತ್ತು ಅವರ ಮಗ ಅವಿನಾಶ್ ಅವರು ದೌರ್ಜನ್ಯ ಮಾಡಿದ್ದಾರೆ. ನಮ್ಮದೇ 3 ಅಡಿ 4 ಅಡಿ ಜಾಗ ಬಿಟ್ಟಿದ್ದೀವಿ ಸ್ಕೂಲ್ಗೆ ಅಂತ ದೌರ್ಜನ್ಯ ಮಾಡಿ ಗಲಾಟೆ ಮಾಡಿದ್ದಾರೆ ಅವ್ರ ಮೇಲೆ. ಅವರು ನಮ್ಗೆ ಕ್ರಮಕ್ಕೆ ತರಲಿಲ್ಲ. ನಾವು ಈಗ ಹೊಸದಾಗಿ STMC ಟೀಮ್ ಆದಮೇಲೆ ನಮಗೆ ಮಕ್ಳುಗಳೆಲ್ಲ ಬಂದು ಮೀಟಿಂಗಲ್ಲಿ ಬಂದು ಹೇಳಿದ್ರು, ಈ ಥರ ಆಯ್ತದೆ, ನಮಗೆ ವಾಮಿಟ್ ಆಗ್ತಾಯಿದೆ, ಕುತ್ಕೊಂಡ್ರೆ ಕಣ್ಣು ಉರಿ ಬರ್ತದೆ, ದನಿಗಂಧದ ಸ್ಮೆಲ್ಗೆ, ನಮ್ಗೆ ಆಗ್ತಾಯಿಲ್ಲ ಅಲ್ಲಿ ಕುತ್ಕೊಳಕ್ಕೆ ಅಂತ ಅಂದರು. ಅವ್ರ ತಂದೆ ತಾಯಿಗಳು ನಮಗೆ ಮಾಹಿತಿಗಳು ಏನಂತ ಕೊಟ್ಟರು ಅಂದರೆ, ನಾವು ಮಕ್ಳುಗಳನ್ನ ಕಳಿಸಲ್ಲ, ಏನೇ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ನೀವು ತಗೋತೀರಿ STMC ಅವರು ಅಂದರು. ಅದಕ್ಕೆ ನಾವು ಇಲ್ಲಪ್ಪ, ನಾವು ಸರ್ಕಾರಕ್ಕೆ ತಿಳುವಳಿಕೆ ಕೊಡ್ತೀವಿ, ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿ BO ಸಾಹೇಬ್ರಿಗೆ ಮತ್ತು ತಹಸೀಲ್ದಾರ್ಗೆ ಮತ್ತು COಗೆ ಎಲ್ಲರಿಗೂ ಲೆಟ್ರ್ ಕೊಟ್ಟು ನಾವು PDO ಆಫೀಸ್ಗೂ ಲೆಟ್ರ್ ಕೊಟ್ಟು ನಾವು ಪಂಚಾಯತಿಗೆ PDO ಬಂದು 7 ದಿನ ಟೈಮ್ ಕೊಟ್ಟರು. ಆದರೂ ಅವರು ಏನು ಕ್ರಮ ತಗೋಕ್ಕಾಗಲಿಲ್ಲ. ಅವರು PDO ಬಂದು ಅಳ್ದು ನಮ್ಮದು ಕಾಂಪೌಂಡಿಂದ ಇನ್ನೂ 5 ಅಡಿ ಜಾಗ ಉಳಿದಿತ್ತು ಮತ್ತು ಗಲ್ಲಿ ಐತೆ ನಮ್ಮ ಸ್ಕೂಲ್ ದಾಖಲೆ ಪ್ರಕಾರ, ಅದನ್ನು ಬಿಟ್ಕೊಡಿ ಅಂತ ಕೇಳಿದ್ರು. ನೆನ್ನೆಲ್ಲೂ ಬಂದು ಅವರು ಒಪ್ಪಲಿಲ್ಲ, ನಾವು ಕಾಂತರಾಜು ಮತ್ತು ಅವಿನಾಶನವರು ಒಪ್ಪಿಲ್ಲ. ಆದ್ದರಿಂದ ನಾವು ಈಗ ನಿಮಗೆ ಕರೆಸಿ ನಾವು ಈ ಥರ ಮಕ್ಕಳುಗಳೆಲ್ಲ ಗುಣಿಸಿ ಈ ಥರ ಸ್ಟ್ರೈಕ್ ಮಾಡಿಸಿದ್ದೀವಿ. ನಾವು ಬರಬೇಕು ಅಧಿಕಾರಿಗಳು ಇಲ್ಲಿಗೆ ಸ್ಪಾಟ್ಗೆ, ನಮ್ಮ ಸ್ಕೂಲನ್ನು ಎಷ್ಟು ಐತೆ ಜಾಗ ಅದನ್ನು ಬಿಡಿಸ್ಕೊಡ್ಬೇಕು, ತೆರವು ಮಾಡಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊತೀವಿ. BO ಅವ್ರಿಗೆ ಅಧಿಕಾರಿಗಳಿಗೆ ನೀವು ಇದನ್ನ ಗಮನಕ್ಕೆ ತಂದಿದ್ದೀರಾ ಸರ್? ಇವಾಗ ಸ್ಟ್ರೈಕ್ ಮಾಡ್ತಾ ಇರೋದ್ರ ಬಗ್ಗೆ ಅವ್ರಿಗೆ ಏನಿಲ್ಲ ಸರ್, ನಾವು ಏನೋ ಅವ್ರ ಗಮನಕ್ಕೆ ಏನು ತಂದಿಲ್ಲ. ನಾವು ಈಗ ಮಕ್ಕಳುಗಳು ತಂದೆ ತಾಯಿ ಎಂದಿರು ನಮಗೆ ಏನಂತ ನಾವು ಸ್ಕೂಲ್ಗೆ ಕಳ್ಸಲ್ಲ ಅಂದ್ರು ಪೇರೆಂಟ್ಸ್ಗಳು, ನಮಗೆ ಸ್ಕೂಲ್ ಬೇಡಿ, ನಮಗೆ TC ಕೊಡಿ, ನಾವು ಹೊರಗಡೆ ತಗೋತೀವಿ, ನಾಳೆ ಹೆಚ್ಚು ಕಮ್ಮಿ ಆದರೆ ಏನು ಜವಾಬ್ದಾರಿ, ಯಾರು ಜವಾಬ್ದಾರಿ, ನೀವು ಆಯ್ತೀರಿ STMC ಅಂದರು. ಅದರಿಂದ ನಾವೇ ಕ್ರಮ ತಗೊಂಡು ಈ ಥರ ಮಾಡಿದ್ದೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು N ಕುಮಾರ್ ಅಂತ, STMC ಅಧ್ಯಕ್ಷರು. ಕ್ರಮ ಬಂದಿಲ್ಲ. ಅದೇ ಬಡವ್ರು ಯಾರು ಮನೆ ಕಟ್ತಾ ಇದೆ, ಪಂಚಾಯತ್ ಬಂದು ಯಾವ ನನಗೆ ಬಂದಾಗ ನಾನು 2 ದಿನ ಬೆಂಗಳೂರಲ್ಲಿದ್ದೆ ರಾಜ್ಯದಲ್ಲಿ. ನಾನು ನೋಟಿಸನ್ನ ಜಾರಿ ಮಾಡಿಸಿದ್ದೀನಿ, 27ಕ್ಕೆ ನೋಟಿಸ್ ಜಾರಿ ಮಾಡಿಸಿದ್ದೀನಿ ಅವ್ರಿಗೆ. ನಿಮ್ದೇನೇ ಡಾಕ್ಯುಮೆಂಟ್ಸ್ ತೊಗೊಂಡು ನಮ್ಮ ಪಂಚಾಯತಿಗೆ ಕೊಡಬೇಕು, ಅದೇನು ವಸ್ತುಗಳೆಲ್ಲ ಕಟ್ಟಾಗ್ತಿದೆ ಅದನ್ನು ರಿಮೂವ್ ಮಾಡ್ಕೊಬೇಕು ಅಂದ್ಬಿಟ್ಟು 27ಕ್ಕೆ ಒಂದು ನೋಟಿಸನ್ನು ನಾನು ಇಶ್ಯೂ ಮಾಡಿಸಿದ್ದೀನಿ. ಅವರು ಇಶ್ಯೂ ಮಾಡಿಸಿದ್ಮೇಲೆ ನಾನು ಟ್ರೈನಿಂಗ್ ಮುಗಿಸ್ಕೊ ಬಂದಮೇಲೆ ಅದು ಮಾರ್ನಿಗೆ 31ಕ್ಕೆ ಬಂದು ಈ ಸಂಬಂಧವಾಗಿ ಸ್ಥಳ ಪರಿಶೀಲನೆ ಮಾಡಿ, ಇದು ಮಾಡಿರೋ ತಪ್ಪು, ನೀವು ಅದು ಅಳತೆನೂ ಕೂಡ ಮಾಡಿ ತೋರಿಸಿದ್ದೀನಿ ನಾನು. ಇಲ್ಲಿಂದ 111 ಅಡಿ ಕಾಂಪೌಂಡ್ ಇದೆ, ಆ ಕಡೆಗೆ 3 ಅಡಿ ಬರುತ್ತೆ, ಆ 3 ಅಡಿ ನೀವು ತೆರವುಗೊಳಿಸಬೇಕು ಅಂತಲೂ ಕೂಡ ಅವ್ರಿಗೆ ಎಲ್ಲ ಸಾರ್ವಜನಿಕರಿಗೆ STMC ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ ಅಳತೆ ಮಾಡಿ ಕೂಡ ತೋರಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಇದು ಸಂಬಂಧಪಟ್ಟಾಗೆ ನಿಮ್ಗೆ ಯಾವಾಗ ಮಾಹಿತಿ ಕೊಟ್ಟರು? 21ಕ್ಕೆ ನನಗೆ ಬಂದಿದೆ, 27ಕ್ಕೆ ನಾನು ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ. 2 ದಿನ ನಾನು ಟ್ರೈನಿಂಗಲ್ಲಿ 30 ಟ್ರೈನಿಂಗ್ ಮುಗಿದು 31ಕ್ಕೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ವರದಿ ಹಾಕಿದ್ದೀನಿ ಅವ್ರಿಗೆ. ಅವಾಗ ಒಂದು ಮಾಡಿದ್ರು, ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮ ಹತ್ರ, ಹಕ್ಕುಪತ್ರ ಕೊಟ್ಟಿದ್ದಾರೆ ನಮಗೆ, ಹಕ್ಕುಪತ್ರ ಕಳೆದೋಗಿರೋದ್ರಿಂದ ನಮ್ಮ ಡಾಕ್ಯುಮೆಂಟ್ಸ್ ಬೇಕು. ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸಲ್ಲಿ ಅಳತೆ ಮಾಡಿ ತೋರಿಸಿದ್ದೀನಿ, ನಿಮ್ಮ ಜಾಗ ಎಷ್ಟು ಬರುತ್ತೆ, ಇಷ್ಟೇ ನಿಮ್ಮ ಜಾಗ, ಈಗೇನು ಕೊಟ್ಟಿಗೆ ಕಟ್ಕೊಂಡಿದ್ದೀರಿ ಅದು ಅಧಿಕವಾಗಿದ್ರೆ ಅದನ್ನು ತೆರವುಗೊಳಿಸ್ಬೇಕು ನೀವು, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದಾಗ 7 ದಿನ ಟೈಮ್ ಕೇಳಿದ್ರು. 31ನೇ ತಾರೀಕು ಆಯಿತು ಅಂದ್ಬಿಟ್ಟು ಊರವರೆಲ್ಲ ಸೇರಿ ಆಯ್ತು 7 ದಿನ ಟೈಮ್ ಕೊಡೋಣ ಅಂತ ಕೊಟ್ಟಿದ್ದೀವಿ. 7 ದಿನ ಆದರೂ ಕೂಡ ಅವ್ರು ಕೊಡಲಿಲ್ಲ. 10 ದಿನ ಆಯಿತು, 2 ದಿನ ರಜಾ ಸಿಕ್ತು, 2, 10, 11ನೇ ದಿನಕ್ಕೆ ಬಂದು ಪುನಃ ನೆನ್ನೆನೂ ಕೂಡ ಬಂದಿದ್ದೆ ನಾನು. ನೆನ್ನೆ ಕೂಡ ಬಂದು ಕುತ್ಕೊಂಡು ಅಧ್ಯಕ್ಷರು, ನಾವು ನಮ್ಮ ಪಂಚಾಯತಿ ಅಧ್ಯಕ್ಷರು, ಊರೂರು ಎಲ್ಲ ಸಮ್ಮುಖದಲ್ಲಿ ಹೇಳಿದ್ದೀವಿ, ನೀವು ಕೊಟ್ಟಿಲ್ಲ ಡಾಕ್ಯುಮೆಂಟ್ಸು, ಅದು ನಿಮ್ದಲ್ಲ ಆದಮೇಲೆ ಅದು ತೆರವುಗೊಳಿಸಿ, ಮಕ್ಳಿಗೆಲ್ಲ ತೊಂದರೆ ಆಗ್ತಾಯಿದೆ, ಅದು ತೆರವುಗೊಳಿಸ್ಬೇಕು, ಇಲ್ಲಾಂದರೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ ಅಂತೇಳಿ ಹೇಳಿದ್ದೀವಿ. ಅವಾಗ ಎಲ್ಲ ಊರಲ್ಲೇ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷ ಅವ್ರಿಗೂ ಕೂಡ ಅವ್ರು ಕೇಳಿದ್ರು, ನಾವೀಗ ರಜಾ ಬಂದ್ಬಿಟ್ಟು 2 ದಿನ ಮಧ್ಯದಲ್ಲಿ ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳಿಂದ ನಾವು ತಗೊಳಕ್ಕಾಗಿಲ್ಲ, 2 ದಿನ ರಜಾ ಇರೋದ್ರಿಂದ 3 ದಿನ ಟೈಮ್ ಕೊಡಿ, ನಮಗೆ ನಾವು ತೊಗೊಳ್ತೀವಿಲ್ಲ ಅಂದರೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಅಧ್ಯಕ್ಷ ಆಯಿತು, ನಿಮಗೆ ನೀವು ಇರೋದೇ ಸೋಮವಾರ ಗಂಟೆ ಟೈಮು, ಸೋಮವಾರದೊಳಗೆ ಕೊಡಲಿಲ್ಲ ಅಂದರೆ ನಾವೇನು ಕಾನೂನು ಪ್ರಕಾರ ಕ್ರಮ ತೊಗೊಂಡದನ್ನು ಡೆಮಾನ್ಸ್ಟ್ರೇಟ್ ರೆಡಿ ಮಾಡ್ತೀವಿ ಅಂತ ಹೇಳಿ. ಈಗ ಸರ್, ನೀವು ಸ್ಥಳ ಪರಿಶೀಲನೆ ಮಾಡಿರೋ ಪ್ರಕಾರ ಆ ಜಾಗ ಒತ್ತುವರಿಯಾಗಿದೆ ಅನ್ನೋದು ಒಪ್ಕೋತಾ ಇದ್ದೀರಾ? ನಲಿಕಲಿ ಕೊಠಡಿ, ಸ್ಕೂಲ್ ಮಕ್ಕಳು ನಲಿಕಲಿ ಕೊಠಡಿ ಒಳಗಡೆಗೆ ಗಂದ್ಲ ಪಂದ್ಲ ಎಲ್ಲ ಆರ್ತಾ ಇದೆ, ಅಲ್ಲಿ ಮಕ್ಕಳು ಎಜುಕೇಶನ್ ಮಾಡೋದಕ್ಕೆ ತೊಂದರೆ ಆಗ್ತೈತೆ. ಈಗ ಮಕ್ಕಳು ಸಾಮಿಯನ್ನು ಹಾಕೊಂಡು ಇಲ್ಲಿ ಧರಣಿ ಕೂತಿದ್ದಾರೆ. ಯಾವ ಅಧಿಕಾರಿಗೆ ನೀವು ಗಮನಕ್ಕೆ ತಂದಿದ್ದೀರಿ? ಈಗ ಅವ್ರಿಗೆ ಧರಣಿ ಮಾಡ್ತಾರೆ ಮಕ್ಕಳಿಗೆ ಏನು ಎಷ್ಟೊತ್ತು? ಆಲ್ರೆಡಿ ನಾನು ನಿನ್ನೆ ಕೂಡ ನಾನು ಡೆಮಾಲಿಷ್ ಅಂತ ಎಲ್ಲರೂ ಕೂಡ ಬಂದಿದ್ವಿ. ನಾವು ನಿನ್ನೆ ಕುಂತ್ಕೊಂಡು ಏನು ಚರ್ಚೆ ಆಯಿತು, ನನಗೆ ಇನ್ನೂ ಡಾಕ್ಯುಮೆಂಟ್ ಸಿಕ್ಕಿಲ್ಲ, ನನಗೆ ಇನ್ನು ರಜಾ ಬಂದ್ಬಿಡ್ತು, ರಜಾ ಬಂದಿರೋದ್ರಿಂದ ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಇನ್ನೂ ಸ್ವಲ್ಪ ಅವಕಾಶ ಕೊಡಿ. ನಮ್ಮ ಅಧ್ಯಕ್ಷ ಹೇಳಿದ್ರು, ನೋಡಪ್ಪ ನಿನಗೆ ಕೊಟ್ಟು ಅವಕಾಶ ಆಗೋಗಿದೆ, ಪುನಃ ಕೇಳಿದ್ರಲ್ಲಿ ಅರ್ಥ ಇಲ್ಲ,
ಅದರಿಂದ ಇರೋದೇ ನಿನಗೆ 3-4 ದಿನ ಸೋಮವಾರದೊಳಗೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವೇನು ಕ್ರಮ ತಗೊಳ್ಬೇಕು, ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಧರಣಿ ಮಾಡ್ತಿರೋರ್ಗೆ ಏನ್ ಹೇಳ್ತೀರಿ ಸರ್? ಈಗ SDMC ಅಧ್ಯಕ್ಷರಿಗೆ ಮಕ್ಕಳಿಗೆ ಶಾಲೆ ಶಿಕ್ಷಕರಿಗೆ ಏನ್ ಹೇಳ್ತೀರಿ? ಈಗ SDMC ಅಧ್ಯಕ್ಷರು ಕೂಡ ಅಲ್ಲೇನೆ ಹೇಳಿದ್ದೀನಿ, ಅವರು ಕೂಡ ತೀರ್ಮಾನ ಅಲ್ಲ, ಇವಾಗ ಏನ್ ಹೇಳ್ತೀರಾ ಸರ್? ಈಗ ಬರೀಬೇಕು ಅಂತ ಹೇಳಿದ್ರು ಅಲ್ಲೇ ಕೂತ್ಕೊಂಡು ನಾನು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಪತ್ರ ಬರ್ತಿದ್ದೀನಿ. ಈ ರೀತಿ ಹೋಗಿದ್ವಿ, ಈ ರೀತಿ ಕಾರಣ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಆಗ್ತಾ ಇದ್ದೀನಿ, ಮುಂದಿನ ಕ್ರಮಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ನಮಗೆ ಮಾಹಿತಿ ಕೊಡಿ. ಮತ್ತು ನಂದು ಕೂಡ ಸಾಮಾನ್ಯ ಸಭೆಯಲ್ಲಿ ಈಗ ಆಲ್ರೆಡಿ ನಾನು ಅದನ್ನ ಅಜೆಂಡಾದಲ್ಲಿ ಹಾಕಿದ್ದೀನಿ. ಸಾಮಾನ್ಯ ಸಭೆ ತೀರ್ಮಾನ ಇವತ್ತು ನಡೀತಾ ಇರೋ ಧರಣಿಗೆ ನೀವೇನ್ ಹೇಳಕ್ ಅವರು ಜಾಗ ತೆರವು ಮಾಡದೆ ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಅಂತ ಹೇಳ್ತಿದಾರೆ. ಅದಕ್ಕೆ ನಿಮ್ಮ ಆನ್ಸರ್ ಏನ್ ಹೇಳಿ? ನಾನು ಆಲ್ರೆಡಿ ತೆರವು ಮಾಡೋಕ್ಕೆ ಅವ್ರಿಗೂ ಗೊತ್ತಿದೆ, SDMC ಅಧ್ಯಕ್ಷರು ಗೊತ್ತಿದೆ, ಊರ್ನವ್ರು ಗೊತ್ತಿದೆ, ಮೆಂಬರ್ ಗೊತ್ತಿದೆ. 2 ಬಾರಿ ಬಂದು ನಾವು 2 ಬಾರಿ ಕೂಡ ಅವ್ರ ವಾದ ಏನಂದ್ರೆ, ಒಂದು 3 ಅಡಿ ಅಲ್ಲಿ ಗಂಟೆ ನೀವು ಏನು ತೋರಿಸ್ತಾ ಇದ್ದೀರಿ ಆ ಜಾಗದಿಂದ ಇಟ್ಕೊಳ್ಳಿ, ಇತ್ತಾಗ ಬರ್ಬೇಕು 3 ಅಡಿ. ಯಾವ ಕಡೆ ಊರಿಂದ ರಸ್ತೆ ಇದೆಯಲ್ಲ ಆ ಕಡೆ 3 ಅಡಿ ಬರ್ಬೇಕು. ಸರ್, ಈಗ ಕೇಳ್ತಿರೋದು ಇಷ್ಟೇ ಒಂದೇ ಪ್ರಶ್ನೆ. ಇವತ್ತು ಧರಣಿ ನಿರತರಿಗೆ ನೀವು ನಮ್ಮ ಅಧ್ಯಕ್ಷರು ಕೂಡ ಹೇಳಿರೋದು ಸೋಮವಾರ ಗಂಟೆ, ಇವ್ರಿಗೂ ಗೊತ್ತು, ಸೋಮವಾರ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಸೋಮವಾರ ಏನಾರು ಅವ್ರು ಕೊಡ್ಲಿಲ್ಲ ಅಂದಾಗ ನಾವೇನ್ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಡೆಮಾಲಿಷ್ ಮಾಡೋದು ಮಾಡ್ತೀವಿ. ಏನ್ ಹೇಳ್ತೀರಾ ಅಧ್ಯಕ್ಷರೇ? ಈಗ ಅವರು ಸೋಮವಾರ ಗಂಟೆ ಟೈಮ್ ಕೇಳ್ತಾ ಇದಾರೆ. ಈಗ ಅವರು PDO ಅವ್ರು ಏನ್ ಹೇಳ್ತಾ ಇದಾರೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರು ಸೋಮವಾರ ಗಂಟೆ ಟೈಮ್ ಕೇಳಿದ್ದಾರೆ. ನೀವು ಧರಣಿ ಕೂತಿದ್ದೀರಾ, ಸೋಮವಾರ ಗಂಟೆ ಟೈಮ್ ಕೊಡ್ತೀರಾ ಇಲ್ಲ ಸೋಮವಾರ ಗಂಟೆ ಕಂಟಿನ್ಯೂ ಮಾಡ್ತೀರಾ? ಏನಾಗೈತೆ ಅಂತಂದ್ರೆ ಇಲ್ಲೆಲ್ಲ ನ್ಯಾಯ ತೀರ್ಮಾನ ಊರು ಗ್ರಾಮಕ್ಕೂ ಬಿಟ್ಟಿದ್ದು. ಊರು ಗ್ರಾಮಕ್ಕೆ ಬಿಟ್ಟ ಅಂತ ಸಂದರ್ಭದಲ್ಲಿ ಅವರು ಒಪ್ನಿಲ್ಲ. ನಾವು ದಾಖಲಾತಿ ಕೊಡ್ತೀವಿ ಅಂತ ಅಂದ್ಬಿಟ್ಟು 7 ದಿನ ತಗೊಂಡ್ರು. 7 ದಿನ ಪಂಚಾಯತಿ ಅಂಡವರಿಗೆ ದಾಖಲಾತಿಯನ್ನು ಒದಗಿಸೋಕ್ಕಾಗಿಲ್ಲ. ನಿನ್ನೆ ಸಹ ಕೂಡ PDO ಅವರು ಮತ್ತೆ ಗ್ರಾಮದ ಯಜಮಾನರು, ಮೆಂಬರು, ಅಧ್ಯಕ್ಷರೆಲ್ಲ ಬಂದಿದ್ರು ಕೂಡ ನಮಗೆ ಇನ್ನೊಂದು ಹೆಚ್ಚು ದಿನ ಅವಕಾಶ ಕೊಡಿ ಅಂತ ಕೇಳಿದ್ರು. ಹೆಚ್ಚು ದಿನ ಅವಕಾಶ ಕೊಡೋಕ್ಕಾಗಲ್ಲ ಕಣಪ್ಪ ಅಂತಂದಾಗ ಅಧ್ಯಕ್ಷರು ಮತ್ತು PDO ಸಿಬ್ಬಂದಿಗಳು ಎಲ್ಲ ತೀರ್ಮಾನ ಮಾಡ್ಕೊಂಡು ಇಮಿಡಿಯೇಟ್ಲಿ ನೀವು ಹಾಕಿ ಮುಂದಿನ ಕ್ರಮ ನಾವೇ ಹೇಳಿದ್ರಿ. ನೀವು SDMC ಸದಸ್ಯರು ನೀವೇನು ಕ್ರಮ ತಗೋತೀರಿ, ನಾವು ಗ್ರಾಮದವ್ರು ಇದ್ದೀವಿ, ನೀವು ಮುಂದುವರಿಯಿರಿ ಅಂತ ನಾವು ಹೇಳ್ದೋ. ಇಲ್ಲಿ ಉಚ್ಚಾರಣೆ ಏನಪ್ಪ ಅಂತಂದ್ರೆ, ಮಾನ್ಯ ಶಾಸಕ ದರ್ಶನ್ ಪುಟ್ಟಣ್ಣ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಅವ್ರಿಗೂ ಕೂಡ ಮಾಹಿತಿ ಗೊತ್ತಿದ್ದಕ್ಕೆ SDMC ಸದಸ್ಯರುಗಳೆಲ್ಲ ತಗೊಂಡೋಗಿ ಮಾನ್ಯ ದರ್ಶನ್ ಪುಟ್ಟಣ್ಣ ಅವ್ರಿಗೆ ಹೇಳಿದಾಗ ಅವ್ರೇನು ಹೇಳಿದ್ರೆ, ತಹಸೀಲ್ದಾರ್ ಮತ್ತು VN ಕಳಿಸ್ಕೊಡ್ತೀನಿ ಅಂತ ಹೇಳವ್ರೆ. ಇಷ್ಟೊಂದು ನೆಗ್ಲಿಜೆನ್ಸ್ ದರ್ಶನ್ ಪುಟ್ಟಣ್ಣ ಕಾರಣ ಏನು? ಅವರ ಪಕ್ಷದವ್ರು ಏನಾರ ಮಾಡ್ತಾ ಇದಾರ ವಿಚಾರದಲ್ಲಿ? ಅವ್ರಿಗೆ ಹೊರೆಯನ್ನ ಕೊಡ್ತಾ ಇದಾರ, ಪ್ರೋತ್ಸಾಹ ಏನಾರ ಕೊಡ್ತಾ ಇದಾರ? ನಾವೇನಾರ ನಮ್ಮ ಪಕ್ಷದವ್ರಂತ? ಇದು ಪಕ್ಷ ವಿರೋಧ ಅಲ್ಲ, ಇದು ಸರ್ಕಾರಿ ಶಾಲೆ ಉಳಿಸುವಂತ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡಬೇಕು. ಇದಕ್ಕೆ ದರ್ಶನ್ ಪುಟ್ಟಣ್ಣ ಅವರು ಏನಕ್ಕೆ ಕ್ಯಾಂಡ್ ಅವ್ರು ತಗೊಂಡಿಲ್ಲ? ಅವ್ರು ಪ್ರೋಗ್ರೆಸ್ ತಗೋಬೋದೈತಲ್ವಾ? ತಹಸೀಲ್ದಾರ್ ಕಳಿಸ್ಬೋದೈತಲ್ವ ಇಮಿಡಿಯೇಟ್ಲಿ? ನೆನ್ನೆ ಕಳಿಸ್ತೀನಿ ಅಂದ್ರೆ ನೆನ್ನೆ ಬಂದಿಲ್ಲ. ಒಂದು ವರದಿ ಕೊಟ್ಟೆ BO ಸಾಹೇಬ್ರನ್ನ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ರು ಕೂಡ ಒಂದು ವಿಸಿಟ್ ಮಾಡ್ದೇನೆ ಇವ್ರು ಏನು ಒಳಗೊಟ್ಟು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ದರ್ಶನ್ ಪುಟ್ಟಣ್ಣ ಅವ್ರು ಹೇಳ್ತಾರೆ, ನಾನು ಮಾಹಿತಿ ಎಲ್ಲ ಸ್ಕೂಲ್ಗೂ ಆದ್ಯತೆ ಕೊಡ್ತೀನಿ, ಸರ್ಕಾರಿ ಸ್ಕೂಲ್ಗೂ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಆದ್ಯತೆ ಕೊಡ್ತಾ ಇದಾರೆ ಅವರು? ಸರ್ಕಾರಿ ಸ್ಕೂಲ್ ಎಲ್ಲಿ ಅವರು ಆದ್ಯತೆ ಕೊಡ್ತಾ ಇದಾರೆ? ಇವರು ದರ್ಶನ್ ಪುಟ್ಟಣ್ಣ ಅವರು ಅರ್ಥ ಮಾಡ್ಕೋಬೇಕು. ಪರ ಪಕ್ಷ ರಾಜಕೀಯ ಬಂದಾಗ ರಾಜಕಾರಣ ಮಾಡೋಣ, ಪಕ್ಷ ವಿರೋಧ ಇದ್ದೇ ಇರ್ತದೆ. ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ. ಶಾಲೆ ಅಂತ ಅಂದಮೇಲೆ ಪರ ವಿರೋಧ ಬೇಡ. ಎಲ್ಲ ನಮ್ಮ ಮಕ್ಕಳೇ ಓದ್ತಾ ಇರೋದು, ಅವ್ರಿಗೆ ಏನು ಕೊಡಬೇಕು ಆ ಸವಲತ್ತುಗಳನ್ನ ನಾವು ಒದಗಿಸ್ಕೊಡ್ಬೇಕು. ಮಾನ್ಯ ನಾನು ಪ್ರೆಸ್ ಮಾಧ್ಯಮದಲ್ಲಿ ಅಂತ ಹೇಳಿದಷ್ಟೇ, ಇದನ್ನು ಇಮಿಡಿಯೇಟ್ಲಿ ತೆರವು ಮಾಡಿಸಿ ಇದೆಲ್ಲನೂ ತಹಸೀಲ್ದಾರ್ ಕೂಡ ಎಲ್ಲರೂ ಬಂದು ಸಮ್ಮುಖದಲ್ಲಿ ಬಂದು ಇದು ಇವತ್ತೇ ಬಗೆಹರಿಬೇಕು. ಮುಂದೆ ಹೋದ್ರೆ ಪಾಪ ಮಕ್ಳುಗಳಿಗೆ ಏನಾದರೂ ಜವಾಬ್ದಾರಿ ಇರೋದಾದ್ರು SDMC ಸದಸ್ಯರು, ಊರು ಮುಖಂಡರು ಎಲ್ರಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ. ಸರ್ಕಾರಿ ಶಾಲೆಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಆಲ್ರೆಡಿ ಎಷ್ಟೋ ಜನ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇಡೋದು 60 ಮಕ್ಕಳಲ್ಲಿ ಇವರು ಹೋಗ್ಬಿಟ್ರೆ ಸರ್ಕಾರಿ ಶಾಲೆಗಳು ಮುಚ್ಚಂತ ಪರಿಸ್ಥಿತಿ ಬರ್ತೈತೆ. ದಯಮಾಡಿ ಇದೊಂದು ಮುಂಜಿನ ಕ್ರಮ ತಗೊಳ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕ್ರಮ ತಗೊಳ್ಳೋ ತನಕ ಧರಣಿ ನಿಲ್ಸಲ್ಲ. ನೀವೇನಾಗಿದೆ? ನಾವು ಆಲ್ರೆಡಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿದ್ವಿ, ಗ್ರಾಮದ ಮುಖಂಡರಾಗಿದ್ವಿ, ಆಲ್ ಇಂಡಿಯಾ ಅಧ್ಯಕ್ಷರು. ಇವರೆಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. 4 ಕಡೆ ಏನಾಗ್ತಿದೆ ಅಂದ್ರೆ ಅಲ್ಲಿ ದನ ಕಟ್ತಾ ಇದ್ದಾರೆ, ಬರ್ತಾ ಇದೆ, ಮಕ್ಕಳುಗಳಿಗೆ ಆರೋಗ್ಯ ಕೆಡ್ತಾ ಇದೆ. ಅದಕ್ಕೆ ನಾವು ಅದನ್ನು ತೆರವುಗೊಳಿಸೋ ತನಕ ನಾವು ಹೋಗಲ್ಲ ಶಾಲೆಗೆ ಅಂತ ಮಕ್ಕಳು ಮತ್ತು SDMC ಮತ್ತು ಪೋಷಕರೆಲ್ಲರೂ ಗಲಾಟೆ ಮಾಡ್ತಾರೆ. ಈಗ ಇವರು ಆಲ್ರೆಡಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಅವರು 1 ವಾರ ಏನೋ ಟೈಮ್ ತಗೊಂಡಿದ್ದಾರಂತೆ. 5 ದಿನ ಸರ್. ಈಗ ಒತ್ತುವರಿ ಅಂತ ಹೇಳ್ತಾ ಇದ್ದೀರಿ. ಈಗ ನಾವು ತಹಸೀಲ್ದಾರು ESC ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ನೀವು ಲಿಖಿತವಾಗಿ ಒಂದು ಕೊಡಿ ಸರ್. ಸೈನ್ ಅಂತ ಕೊಟ್ಟು ನಮ್ಮ ಕೈಲೆಲ್ಲ ಸೈನ್ ಮಾಡಿಸ್ಕೊಂಡು ಪಂಚಾಯತಿ ಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲ ಸೈನ್ ಮಾಡಿಸ್ಕೊಂಡಿರ್ತಾನೆ. ನೀವು 7 ದಿವಸ ಆದ್ಮೇಲೆ 10 ದಿನ ಆದ್ರೂ ಯಾಕೆ ನೀವು ಕ್ರಮ ತಗೊಂಡಿಲ್ಲ? ಬಂದಿದ್ವಲ್ಲ ನಿನ್ನೆ, ಕ್ರಮ ತಗೊಳಕ್ಕೆ ಬಂದಿದ್ದು ನಿನ್ನೆ.
ಸರ್ಕಾರ ಸಂಬಳ ಕೊಡ್ತಾ ಇದ್ದೆ, ಸರ್ಕಾರ ಕೆಲಸ ಮಾಡ್ಬೇಕು. ಓಡಾಡಕ್ಕೆ ಗಾಳಿ ಹವ ಸುತ್ತ ಬೆಳಕೆ ನಾವು 3.5 ಅಡಿ ಜಾಗ ಕಾಂಪೌಂಡ್ ನಿರ್ಮಾಣ ಮಾಡಿದ್ವಿ ಸರ್ ನಾವು. ಇವತ್ತು ಕಾಂಪೌಂಡ್ ನಿರ್ಮಾಣಕ್ಕೆ ಗೋಡೆ ಹಾಕಳಕ್ಕೆ ಹಿಂಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೇಳಿದ ಅಳತೆ ಹಿಡಿದು ಕೂಡ ತೋರಿಸಿದ್ದೀನಿ. ಅವ್ರೇನು ಹೇಳಿದಾರೆ ಅಂದ್ರೆ ನಾನು ಈ ಕಡೆಯಿಂದ ಅಳತೆ ಹಿಡಿದ್ರೆ 3 ಅಡಿ ಆ ಕಡೆ ಬರುತ್ತೆ, 111 ಅಡಿ ಕಾಂಪೌಂಡ್ಸ್ ಇದೆ, 3 ಅಡಿ ಆ ಕಡೆ ಬರ್ತಾ ಇದೆ, ಆ ಕಡೆ ಬರ್ತಾ ಇದೆ. ಅದನ್ನ ಅವ್ರಿಂದ ಈ ಕಡೆಯಿಂದ ಹಿಡಿಬೇಕು, ಆ ಕಡೆ ಸಿಗುತ್ತೆ ಅವ್ರದ್ದು, ನೀವು ಈ ಕಡೆಯಿಂದ ಹಿಡ್ಕೋಬೇಕು ಅಂತ ಅವ್ರು ವಾದ. ಸರ್ ಎಲ್ಲಿಂದ ಹಿಡಿಲಿ, ನಾವು ಈ ಅಧಿಕಾರಿಗಳೆಲ್ಲ ಬರಲಿ, ಅಲ್ಲಿವರೆಗೂ ನಾವು ಎದಳಲ್ಲ. ನಮ್ಮ ಮಕ್ಕಳುಗಳು ಈಗ ಪೇರೆಂಟ್ಸ್ಗಳು ಹೇಳ್ತಿದ್ದಾರೆ ನಮಗೆ ಟಿ ಸಿ ಕೊಡ್ಸಿ ಅಂತಿದ್ದಾರೆ. ನಾವು ಟಿ ಸಿ ಕೊಟ್ರೆ ನಮ್ಮ ಸ್ಕೂಲ್ ಮುಚ್ಚೋಗುತ್ತೆ, ನಮಗೆ ಬೆಲೆ ಸಿಗಲ್ಲ ಗ್ರಾಮದಲ್ಲಿ. ನಾವಂತೂ ಎದಳಲ್ಲ. ಅಧಿಕಾರಿಗಳೆಲ್ಲ ಬರಬೇಕು, ಎಲ್ಲ ಬರಬೇಕು. ಹನ್ನೊಂದು ಗಂಟೆ ರಾತ್ರಿ ಬಿಸಾಕೋರ, 11 ಗಂಟೆ ರಾತ್ರಿ ಬಿಸಾಕೋರ. ಸರ್ ರೋಗಕ್ಕೆ ಮಕ್ಕಳಿಗೆ ದುಡ್ಡು ನಾವು ಕಟ್ತೀವಿ, ಈಗಲ್ಲ ಸರ್ ಮೊದಲು ಈಗ ಇಲ್ಲಿ ಜೆ ಆಗಿದ್ಯಾ, ನೀರು ಬರ್ತಾ ಇತ್ತು ಮೇಲ್ಗಡೆಗೆ. ಈ ಹ್ಯಾಂಡ್ ಕ್ಲೋಸ್ ಅಲ್ವಾ, ಈಗ ಫಸ್ಟ್ ಇದು ಶಿಫ್ಟ್ ಆಗುತ್ತೆ. ಜಾಗ ಪ್ರಯೋಗ ಮಾಡ್ಕೊಂಡ್ಬಿಟ್ಟು ಸ್ಕೂಲ್ ಜಾಗದಲ್ಲಿ ಬೇರೆಯವರು ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವಾಗ ನಮ್ಮ ಜಾಗ ಫಸ್ಟ್ ಸ್ಕೂಲ್ ಜಾಗನ ಮಾಡ್ಕೋಬೇಕು. ಬನ್ನಿ ಸರ್, ಅಲ್ಲಿ ಪಬ್ಲಿಕ್ ಬನ್ನಿ ಸರ್. ಆಯ್ತು, ಜಾಗ ಇದು ಸ್ಕೂಲ್ ಎಲ್ಲರಿಗೂ ಜಾಗಕ್ಕೆ ಅಂತ ಅಂದ್ಬಿಟ್ಟು ಜನ ತಿರ್ಗಾಡಕ್ಕೆ ಅವಕಾಶ ಆಯ್ತದಲ್ಲ. ನಾನೇ ಮೇಸ್ತ್ರಿ ಕೆಲಸ ಮಾಡಿದ್ರೆ ನಾನೇ ಸರ್, ನಾವು ಬಂದು ಖುದ್ದಾಗಿ ನಿಮ್ಗೆ ಅರ್ಜಿ ಕೊಟ್ಟಿದ್ದೀನಿ. ನಾನು ಉಪಾಧ್ಯಕ್ಷರು ಬಂದು ಕೊಟ್ಟೋತಾನೆ. ಎಷ್ಟು ದಿನ ಸರ್ ಕೊಟ್ಟಿದ್ದೀನಿ? ನಿಮ್ಗೂ ಸರ್ ಕೊಟ್ಟೋತಾನೆ. ಒಂದೇ ವರ್ಷ ಆಯ್ತು ಅಂತ ಆಗಿ 1 ವರ್ಷದಿಂದ ಕೊಟ್ಟಿಲ್ಲ. 1 ವರ್ಷ ಆಗಿಲ್ಲ ಸರ್. ಫೀಲ್ಡ್ ಅಲ್ಲಿ ಲೇಡೀಸ್ ಇದ್ರು, ಈಗ 1 ವರ್ಷ ಆಗಿರೋದು. ಆಗ ನಮ್ಮ ಹತ್ರ ಅದು ಐತೆ, ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ. ಹೊಸತಿ ಲೇಡೀಸ್ ಇದ್ರು, ಅಧ್ಯಕ್ಷರು ಪಿಡಿಒ ಲೇಡೀಸ್ ಇದ್ರು, ಅಲ್ಲಿ ಕೊಟ್ಟಿದ್ದಾರೆ. ನಾನೇ ಸರ್. ರೆಡಿ ಮಾಡಿಸ್ಬೇಕು, ಎಲ್ಲರಿಗೂ ಮಾಡ್ಬೇಕು. ನಾಟ್ ಓನ್ಲಿ ಇವರೊಬ್ಬರಿಗೆ ಅಂತಲ್ಲ, ಈ ಪ್ರಾಪರ್ಟಿ ಎಷ್ಟು ಗುರುತುವಾಗಬೇಕು. ನೀವು ಒಂದು ಫಾರ್ಮ್ ಕ್ಲಿಯರ್ ಆಗ್ಬೇಕು ಅವರಿಂದ. ಅವ್ರಿಗೆ
ಮಾಡ್ತೀರಿ ಮಾಡಲಿ ನೀವು ಚೆಕ್ ಮಾಡಿ ನೋಡಿ, ಚೆಕ್ ಮಾಡಿಸಿ ಸೋಮವಾರ ಸಂಜೆಗೆ ಅಪ್ಡೇಟ್ ಮಾಡಿ. ಸೋಮವಾರ ಸಂಜೆಗೆ ನಿಂಬರ್ ಕೊಟ್ಟು ಅವ್ರು ಮತ್ತವರು ಅವ್ರ ಫ್ರೆಶ್ ಉತ್ತರ ಕೊಡದ ಎಲ್ಲ ಹುಡ್ಕೊಳ್ಳಂತೆ ನಾರೊಂದು ಬೆಲೆಗಳು ತಿಂತಾರ. ನೀವು ಹುಡುಕ್ತಿ ಮಾರ್ಕೊಂಡು ಕೊಡಿ ನೀವು. ಇಲ್ಲಿ DSS ಕುಂತಿದ್ದಾರೆ ಲೀಡರು, ಆ ಕಂಪೌಂಡ್ ಕಟ್ಸಕ್ಕೆ ಅವ್ರು ವ್ಯವಸ್ಥೆ ಮಾಡ್ಕೋತಾರೆ. ಪಬ್ಲಿಕ್ ಕಡೆಯಿಂದ ಕಟ್ಸ್ಕೊತಾರೆ, ನಿಂತ್ಕೊಂಡು ಮುಂದೋಗ್ಬೇಕು. ನೀವು ಮಂಡ್ಯವರೆಗೂ ಟೈಮ್ ತಗೊಳ್ಳಿ, ಅದು ಅವ್ರ ದಾಖಲೆ ಸಿಗದೆ ಈ ಸ್ಕೂಲಿಂದ ರೆಡಿ ಮಾಡಿಬಿಟ್ಟು ಇದನ್ನ ತರಿಸೋ ವ್ಯವಸ್ಥೆ ಮಾಡ್ಕೋಬೇಕು ನೀವು. ಮೇಡಮ್ ಇನ್ನೂ 3 ದಿನ ತಗೊಳ್ಳಿ ಟೈಮ್. ನೀವು ಓಕೆನಾ? ಮಂಡ್ಯ ಆಗಿದೆ ಒಂದು ನಿಮಿಷ ಸರ್, ಮೇಡಮ್ ಅವ್ರು ಬಂದು ಕರು ಮಾಡೋಣ, ಮಕ್ಕಳ ಸ್ಕೂಲಲ್ಲಿ ಓದಕ್ಕೆ ಬಿಡಲ್ಲ ಸರ್. ನಾವು ನೀವು ಟೈಮ್ ಕೊಡ್ತಿದ್ದೀರಾ? ಸತ್ತ ಅದು ರತ್ನ ಸಿಕ್ಕಿದ್ರ ಗ್ರಾಮದ ಔಷಧಿ ಕೊಡ್ಲಿ, ನಾವು ಬೀಗ ಹಾಕ್ತೀವಿ. ನಾವು ನೀವು ತಾಲೂಕು ಅಧಿಕಾರಿ ಮಾತಾಡ್ಕೊಂಡು ರೈಟ್ಸಿಲ್ಲ, ಮಾತಾಡಕ್ಕೆ ರೈಟ್ಸಿಲ್ಲ. ಯಾವುದೇ ಕಾರಣಕ್ಕೂ ಬೇಡ ಸರ್ ಇದು. ಎಲ್ಲ ಒಂದ್ ದಿವಸ ಕೊಡ್ತಾರ ಟೈಮ್ ಬಂದ್ ಬಂದ್ರು ಟೈಮು ನಿಮ್ ಟೈಮ್ ಮುಗಿದಿಲ್ವಾ? ಲೀಗಲ್ ಆಪ್ಷನ್ ಇದೆ. ನೀವು ಸರ್ ನೀವೇ ಹೇಳ್ಬಿಡಿ ಸರ್. ಇಲ್ಲಿ ಗ್ರಾಮದ ಸಮಕ್ಷಮ ಆ ಒತ್ತುವರಿ ಜಾಗ ನೋಡಿಕೊಂಡು ಈಗೇನು ಎಲ್ಲ ಮೀಟಿಂಗ್ ಮಾಡಿದ ಪ್ರಕಾರ ಏನಾಗಿದೆ ಅಂದ್ರೆ ಒತ್ತುವರಿ ಆಗಿದ್ದು ಖಚಿತವಾಗಿದೆ, ನೋಟಿಸ್ ಕೊಟ್ಟಾಗಿದೆ. ಅವ್ರಿಗೆ ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡು ಮಾಡೋದಕ್ಕಿಂತನೂ ಅವ್ರಿಗೇನಾಗಿ ಪಂಚಾಯತಿ ಕನ್ಫರ್ಮ್ ಆಗಿದೆ, ಅವ್ರು ಬಂದು ನಾಳೆ ಬೆಳಗ್ಗೆ ಒತ್ತುವರಿ ತಿರುಗಿಸೋದನ್ನ ಪಂಚಾಯತ್ ಕೊಟ್ಟಿಂದ ಮುಗಿಸ್ತಾರೆ. ಈಗ ಬರಲ್ಲ, ಈಗ KR ಪಾಟೀಲ್ ಇದ್ದಾರೆ ಕೇಳ್ರಿ, ಕ್ಲಿಯರ್ ಮಾಡ್ತಾರೆ. ಈಗಲೇ ಮಾಡ್ತಾರೆ. ನಾವು ಆ ಕಡೆ ಹೋಗಿ